ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾತ್ಖೇಡ್ ಅವರ 75ನೇ ಜನ್ಮದಿನದ ಪ್ರಯುಕ್ತ ರಂಗಸಾಥಿ ಅಭಿನಂದನಾ ಗ್ರಂಥ ಸೇರಿದಂತೆ 3 ಕೃತಿಗಳ ಲೋಕಾರ್ಪಣೆ ಸಮಾರಂಭ. ಜಿಮ್ಸ್ ಕಲಬುರಗಿಯ ಕಮ್ಯುನಿಟಿ ಮೆಡಿಸಿನ್ ಲೆಕ್ಚರ್ ಹಾಲ್ನಲ್ಲಿ ಯಂಗ್ ನರ್ಸಸ್ ಕಾನ್ಫರೆನ್ಸ್ 2019 ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಕಲಬುರಗಿ ಸರ್ಕಾರಿ ಶುಶ್ರೂಷಕರ ಕಾಲೇಜು ನೇತೃತ್ವದಲ್ಲಿ ಆಯೋಜನೆ. ಕರ್ನಾಟಕ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಯ ಆರೋಗ್ಯ ನಿರೀಕ್ಷಕರ ರಾಜ್ಯ ಮಟ್ಟದ ಸಾಮಾನ್ಯ ಸಭೆ. ಕರ್ನಾಟಕ ರಾಜ್ಯ ಸ್ಥಳೀಯ ಸಂಸ್ಥೆಗಳ ಆರೋಗ್ಯ ನಿರೀಕ್ಷಕರ ಸಂಘದ ಅಧ್ಯಕ್ಷ BS ಶಿವರುದ್ರಯ್ಯ ಉದ್ಘಾಟನೆ. HKE ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ. HKE ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಸತೀಶ್ ಚಂದ್ರ ಹಡಗಲಿಮಠ್ ಉದ್ಘಾಟನೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸನ್ಮಾನ. RPI ಅಂಬೇಡ್ಕರ್ ಜಿಲ್ಲಾ ಘಟಕದಿಂದ ಕನ್ನಡ ಭವನದಲ್ಲಿ ಆಯೋಜನೆ. DCC ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ಗಾಗಿ ಸಾಲ ಪಡೆದ ರೈತರಿಗೆ ಬ್ಯಾಂಕ್ ನೋಟಿಸ್. ಬಡ್ಡಿ ಮನ್ನಾ ಮಾಡುವಂತೆ ಹಿಂದಿ ಪ್ರಚಾರ ಸಭಾದಲ್ಲಿ ನಡೆದ ರೈತ ಮುಖಂಡರ ನೇತೃತ್ವದ ಸಭೆ. SRN ಮೆಹ್ತಾ ಶಾಲೆಗೆ ಇಂಡಿಯಾ ಸ್ಕೂಲ್ ಮೆರಿಟ್ 2019 ಪ್ರಶಸ್ತಿಯ ಗರಿ. ರಾಜ್ ನವಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಚಕೋರ್ ಮೆಹ್ತಾ ಅವರಿಂದ ಮಾಹಿತಿ. ಎರಡು 2020 ಜನವರಿ 12ರಂದು ಕೋಲಿ ಕಬ್ಬಲಿಗ ಗಂಗಾಮಾತಾ ವಧುವರರ 4ನೇ ರಾಜ್ಯ ಮಟ್ಟದ ಸಮಾವೇಶ. ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರದ ಅಧ್ಯಕ್ಷರಾದ ಸೂರ್ಯಕಾಂತ್ ಗುಡ್ಡಡ್ಗಿ ಅವರಿಂದ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾತ್ಖೇಡ್ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ರಂಗಸಾಥಿ ಅಭಿನಂದನಾ ಗ್ರಂಥ ಸೇರಿದಂತೆ 3 ಕೃತಿಗಳ ಲೋಕಾರ್ಪಣೆ ಸಮಾರಂಭ ಜರುಗಿತು. ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾತ್ಖೇಡ್ ಅವರ 75ನೆಯ ಜನ್ಮದಿನದ ಪ್ರಯುಕ್ತ ಹೊರತಂದಂತಹ ರಂಗಸಾಥಿ ಅಭಿನಂದನಾ ಗ್ರಂಥ ಸೇರಿದಂತೆ 3 ಕೃತಿಗಳ ಲೋಕಾರ್ಪಣೆ ಸಮಾರಂಭವು ದಿನಾಂಕ 14ನೇ ಡಿಸೆಂಬರ್ 2019ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ಮಹಾನಗರದ ಸಂಗಮೇಶ್ವರ ಕಾಲೋನಿಯಲ್ಲಿರುವ ಶಂಕರ ಮಠದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ಮಹೇಶ್ ಪಡಿಗೇರ್ ಮತ್ತು ತಂಡದವರು ಪ್ರಭಾಕರ್ ಸಾತ್ಖೇಡ್ ಅವರ ಕುರಿತಾದ ಒಂದು ಗೀತೆಯನ್ನ ಪ್ರಸ್ತುತಪಡಿಸಿದರು. ನಂತರ ಪ್ರಭಾಕರ್ ಸಾತ್ಖೇಡ್ ಅವರಿಗೆ ರಂಗ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಸಾತ್ಖೇಡ್ ರವರೊಂದಿಗೆ ಪ್ರಶ್ನಾವಳಿ ಕಾರ್ಯಕ್ರಮದ ಸಾರಥ್ಯವನ್ನು ಮಹಿಪಾಲ ರೆಡ್ಡಿ ಮುನ್ನೂರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಕೃಷ್ಣಾಜಿ ಕುಲಕರ್ಣಿ, ಡಾಕ್ಟರ್ ವಸಂತ ಕುಷ್ಟಗಿ, ಡಾಕ್ಟರ್ ಸ್ವಾಮಿರಾವ ಕುಲಕರ್ಣಿ, ಡಾಕ್ಟರ್ ಪರಿಮಳಾ ಅಂಬೇಕರ್, ಪ್ರೊಫೆಸರ್ ಹೇಮಂತ್ ಕೊಲ್ಹಾಪುರ, ನಾರಾಯಣ ಕುಲಕರ್ಣಿ, ಶಾಂತಾ ಭೀಮಸೇನ ರಾವ, ಶೋಭಾ ರಂಜೋಳ್ಕರ್, ಕೇಶವಮೂರ್ತಿ ರಾಯಚೂರು, ಪ್ರಹ್ಲಾದ ಕಡೇಚೂರ, ಈರಣ್ಣ S ನವಲಿ, ಶ್ರೀಕಾಂತ ಕುಲಕರ್ಣಿ, ವೆಂಕಟೇಶ ದೇಶಪಾಂಡೆ, ಗವೀಶ ಹಿರೇಮಠ, ಡಾಕ್ಟರ್ ಮಲ್ಹಾರಾವ್ ಮಲ್ಲೆ, ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ಅನಂತ ಹರಸೂರು, AK ರಾಮೇಶ್ವರ, ಪ್ರೊಫೆಸರ್ HT ಪೋತೆ, ಡಾಕ್ಟರ್ ವಿಕ್ರಮ್ ವಿಸಾಜಿ, ಮಹೇಶ್ V ಪಾಟೀಲ,
ಎಂಬಿ ಪಾಟೀಲ, ಸೀತಾ ಚಂದ್ರಕಾಂತ ಮಲ್ಲಾಬಾದಿ, ಸಂಗಮನಾಥ ರೇವತಗಾವ, ಸುರೇಶ್ ಹೇರೂರ, ಪ್ರೊಫೆಸರ್ ವಿಜಿ ಅಂದಾನಿ, ವಿಜಯ್ ತೆಲಂಗ, ಸುಬ್ರಾವ ಕುಲಕರ್ಣಿ, ಶಂಕರಯ್ಯ ಘಂಟಿ, ಎಸ್ಎಸ್ ಚಿಂಚೋಳಿ, ಶುಭಾಂಗಿ, ಸುಧೀಂದ್ರ ಆಚಾರ್ಯರು, ಡಾಕ್ಟರ್ ಅನಿಲ್ ಕುಮಾರ್ ಕೊಪ್ಪಳ್ಕರ್, ವಿಶ್ವರಾಜ ಪಾಟೀಲ, ಕೆಎಸ್ ಬಂಧು, ಶ್ರೀನಿವಾಸ ಸಿರ್ನೂರ್ಕರ್, ಜಿ ರಾಮಮೋಹನ ರಾವ, ಕಲಾವತಿ ಸಾತಖೇಡ, ನರೇಂದ್ರ ಬಡಶೇಷಿ, ಪ್ರಮೋದ್ ಶಹಬಾದ್ಕರ್, ರವೀಂದ್ರ ಕರ್ಜಗಿ, ಪ್ರಶಾಂತ್ ಸಾತಖೇಡ, ಪಿಎಂ ಮಣೂರ, ಪ್ರೊಫೆಸರ್ ಆರ್ಕೆ ಹುಡಗಿ, ಎಲ್ಬಿಕೆ ಆಲ್ದಾಳ, ಡಾಕ್ಟರ್ ಲಕ್ಷ್ಮೀ ಶಂಕರ ಜೋಶಿ, ವಿಜಿ ದೇಸಾಯಿ, ಡಾಕ್ಟರ್ ಶ್ರೀಶೈಲ ನಾಗರಾಳ, ಡಾಕ್ಟರ್ ರಾಜೇಂದ್ರ ಯರನಾಳೆ, ಡಾಕ್ಟರ್ ಕೆ ಲಿಂಗಪ್ಪ, ಕೆ ಸುಧಾಕರ, ಸುರೇಶ್ ಬಡಿಗೇರ, ಅಶೋಕ ತೋಟ್ನಳ್ಳಿ, ಆಶಾ ಕಂಠಿ, ಜಾನಕಿ ದೇಶಪಾಂಡೆ, ಚಾಮರಾಜ ದೊಡ್ಡಮನಿ, ಡಾಕ್ಟರ್ ಎಂಬಿ ಕಟ್ಟಿ, ಪ್ರೇಮಾ ಹೂಗಾರ, ಪ್ರಭಾಕರ ಜೋಶಿ, ಬಿಎಚ್ ನಿರಗುಡಿ, ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮದುವೆ ಅನ್ನೋದು ಕೂಡ ಒಂದು ಹುಡುಗ ಹುಡುಗಿಗೂ ಅದರ ಮದುವೆ ಸಮಾರಂಭ ಎಲ್ಲರಿಗೂ ಅನ್ನೋ ಸಂದರ್ಭದಲ್ಲಿ ಈ ಘಟನೆ ಎಲ್ಲೂ ಉಲ್ಲೇಖ ಆಗಿಲ್ಲ ಅಂತ ತಿಳ್ಕೊಂಡು ನಾನು ಈ ಘಟನೆಯನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚು ಕಡಿಮೆ 20-25 ವರ್ಷದ ಹಿಂದಿನ ಮಾತು. ಸಾತ್ಖೇಡ್ ಅವರ ಅಣ್ಣನ ಮಗಳಿಗೆ ನಮ್ಮ ಮೈದನಿಗೆ ಕೊಡಲಾಗಿತ್ತು ವಿವಾಹದ ಪ್ರಸಂಗ. ವಿವಾಹಕ್ಕೆ ಹೋದಾಗ ಸಾತ್ಖೇಡ್ ಅವರ ಪರಿಚಯ ಅವಾಗ ನನಗಿರಲಿಲ್ಲ. ಅಕ್ಷತೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹೆಣ್ಣುಗಳಿಗೆ ಸಹಜ ಕುತೂಹಲ, ವಿವಾಹದ ವಿಶೇಷವಾಗಿ ಲಗ್ನದಾಗ ಅಡಿಗೆ ಊಟ ಯಾರನ್ನ ಕಳಿಸಿದ್ದಾರೆ ಅನ್ನೋದೊಂದು ವಿಶೇಷ ಕುತೂಹಲ. ಅಡಿಗೆ ಊಟ ಯಾರಿದ್ದಾರೆ, ಅಡಿಗೆ ಸಮಾರಂಭ ಹೇಗೆ ನಡೆದಿದೆ, ನೀರಿನವರು ಯಾರಿದ್ದಾರೆ, ಬ್ಯಾಂಡ್ ಬಾಜಕರು ಯಾರು ಅನ್ನೋದೊಂದು ಕುತೂಹಲ ಹೆಣ್ಮಕ್ಳಿಗೆ. ಅದೇ ತರಹ ಕುತೂಹಲದಿಂದ ನಾನು ಕೂಡ ಆ ಅಡಿಗೆ ಮಾಡುವ ಒಂದು ಜಾಗ ಇರ್ತಲ್ಲ ಅಲ್ಲಿ ನೇತು ಹಾಕಿ ಹೋಗ್ತೀನಿ. ಆದರೆ ನಾನು ಪ್ರಭಾಕರ ಸಾತ್ಖೇಡ ಜೊತೆ 1952ನೇ ಇಸ್ವಿಯಿಂದ ಇಲ್ಲಿವರೆಗೆ ನಾನು ಜೊತೆಗಿದ್ದೇನೆ. ಸಾಧಾರಣ 70 ವರ್ಷ ಜೊತೆಗಿದ್ದಾಗ 2 ನಿಮಿಷ ಮಾತಾಡೋದು ಅಂತ ಹೇಳಿದರು. ನೋಡೋಣ, ಆದಷ್ಟು ಪ್ರಯತ್ನ ಮಾಡಿ ಅಷ್ಟೆಲ್ಲ ಮುಗಿಸ್ತೇನೆ. ನಾನು ಅವರ ಪ್ರಭಾಕರಿಂದ ನಾನು ಇನ್ನೊಂದು ಮುಖವನ್ನು ಹೇಳ್ತೇನೆ ನಿಮಗೆ. ನಾನು ಈಗ ನಾಟಕ, ಸಾಹಿತ್ಯ ಅಥವಾ ಒಂದು ಕಲಾ ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಅವರು ನನ್ನ ಜೊತೆಗೆ ನಾವು ಅವ್ರ ಜೊತೆಗೆ ಹೇಗಿರ್ತೀವಿ 52ರಿಂದ ಸಾಧಾರಣ ಇಲ್ಲಿವರೆಗೆ ನನ್ನ ಅನುಭವ ಹೇಳ್ತೇನೆ. ನಾವು 52ರಿಂದ 62 ತನಕ ನೂತನ ಶಾಲೆ ಸ್ಕೂಲಲ್ಲಿ ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ 10ನೇ ಸ್ಟ್ಯಾಂಡರ್ಡ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಅಲ್ಲಿ ಆಗಿನ ಪ್ರಭಾಕರ ಭಾಳ ಇನ್ನೋಸೆಂಟ್, ಈಗೆಲ್ಲ ಆಗಿದ್ದಾರೆ ಅವರು. ಬಟ್ ಏನೋ ಅವರ ಆ ಒಂದು 4-5 ಸ್ಟ್ಯಾಂಡರ್ಡ್ ತನಕ ಯಾವುದೂ ಅಷ್ಟು ಇದು ಕಾಣಲ್ಲ. ಈಗ ಚಟುವಟಿಕೆ ನಾಟಕ ಪ್ರವೃತ್ತಿ ಅಥವಾ ಇದನ್ನು ಕಾಣಿಸಿಲ್ಲ. ಆಮೇಲೆ 7ನೇ ಮತ್ತು 8ನೇ ಸ್ಟ್ಯಾಂಡರ್ಡ್ ಬಂದಾಗ ಅವರು ನಮ್ಮ ಹೇರೂರು ಮಾಸ್ತರ್ ಜೊತೆಗೆ ಸಂಪರ್ಕ ಬಂದು ಕಟ್ಟಿ ಮತ್ತು ಅನಂತರ ಆ ಮಿನಿ ಬಕ್ರಿ ಮಿನಿ ಕಪಾಟಿ ತಿಂದು ನಮ್ಮ ನೋಡೋದು ಪ್ರಾರಂಭ ಆಯಿತು ರಂಗಮಾಧ್ಯಮ. ಮುಂದೆ ಕಲಾಮಂಡಲಕ್ಕೆ 4 ವರ್ಷ ನಾನು ಕಾರ್ಯದರ್ಶ ಇದ್ದಾಗ ಎಲ್ಲ ರಂಗಮಾಧ್ಯಮದ ಕಾರ್ಯಕ್ರಮಗಳು, ರಿಹರ್ಸಲ್ಗಳು, ಮೀಟಿಂಗ್ಗಳು ಕಲಾಮಂಡಲಗಳಿಗೆ ಆಗ್ತಿದ್ವು. ಆಮೇಲೆ ಕಾರಣದಿಂದ ಜಾಸ್ತಿ ಚಟುವಟಿಕೆ ಆಗಲಿಲ್ಲ. ಆದರೂ ಈ ಪ್ರಭಾಕರ ಸಾತ್ಖೇಡ್ ಸಂಗೀತದ್ದು ಅಭಿವೃದ್ಧಿ ನನ್ನಲ್ಲಿದ್ದು ಗುರುತಿಸಿ ಸಮಗ್ರ ಮಂಥನ ಶ್ರೀರಂಗ ನಾಟಕ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅವಕಾಶ ಮಾಡಿಕೊಟ್ರು. ಅದಲ್ಲದೆ ನೆಲಗಿ ಪ್ರಸಂಗ ಆ ನಾಟಕಕ್ಕೂ ಅವರು ಮ್ಯೂಸಿಕ್ ಡೈರೆಕ್ಷನ್ ಅನುವು ಮಾಡಿಕೊಟ್ರು. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಪೋಸ್ಟ್ ಆಫೀಸ್ ಅದು ಚಂದ್ರಕಾಂತ್ ಕೃಷ್ಣವರು 2 ಕವಿತೆ ಬರೆದಿದ್ದರು. ಅದಕ್ಕೂ ರಾಗ ಸಂಯೋಜನೆ ನಾನೇ ಮಾಡಿದ್ದೆ. ಜಿಮ್ಸ್ ಕಲಬುರಗಿಯ ಕಮ್ಯುನಿಟಿ ಮೆಡಿಸಿನ್ ಲೆಕ್ಚರರ್ ಹಾಲ್ನಲ್ಲಿ ಸರ್ಕಾರಿ ಶುಶ್ರೂಷಕರ ಕಾಲೇಜಿನ ವತಿಯಿಂದ ಯಂಗ್ ನರ್ಸಸ್ 2019 ಕಾರ್ಯಕ್ರಮ ಜರುಗಿತು. ಗವರ್ಮೆಂಟ್ ನರ್ಸಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಕಲಬುರಗಿ ಬ್ರಾಂಚ್ ವತಿಯಿಂದ ಇನ್ನೋವೇಟಿವ್ ಅಲೈನ್ಸ್ ಫಾರ್ ಪಬ್ಲಿಕ್ ಹೆಲ್ತ್ ನ್ಯೂ ಡೆಲ್ಲಿಯ ಸಹಯೋಗದಲ್ಲಿ ಯಂಗ್ ನರ್ಸಸ್ ಕಾನ್ಫರೆನ್ಸ್ 2019 ಕಾರ್ಯಕ್ರಮವು ಎಕ್ಸ್ಪ್ಲೋರಿಂಗ್ ನ್ಯೂ ಅವೆನ್ಯೂಸ್ ಇನ್ ನರ್ಸಿಂಗ್ ಲೈಫ್ ಎಕ್ಸ್ಪೀರಿಯನ್ಸಸ್ ಆಫ್ ನರ್ಸಸ್ ಇನ್ ಎಕ್ಸ್ಟೆಂಡೆಡ್ ರೋಲ್ ಎಂಬ ಥೀಮ್ ನೊಂದಿಗೆ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಲಬುರಗಿಯ ನೇತೃತ್ವದಲ್ಲಿ ದಿನಾಂಕ 14 ಡಿಸೆಂಬರ್ 2019 ರಂದು ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯ ವೀರೇಶ ನಗರದಲ್ಲಿರುವ ಜಿಮ್ಸ್ ನ ಕಮ್ಯುನಿಟಿ ಮೆಡಿಸಿನ್ ಲೆಕ್ಚರ್ ಹಾಲ್ ನಲ್ಲಿ ಜರುಗಿತು.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಮ್ಸ್ ಕಲಬುರಗಿ ನಿರ್ದೇಶಕರಾದ ಡಾಕ್ಟರ್ ಕವಿತಾ ಪಾಟೀಲ ಹಾಗೂ ಬಿಮ್ಸ್ ಬೀದರ್ನ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಸಿಆರ್ ಆಗಮಿಸಿದರು. ವಿಶೇಷ ಆಹ್ವಾನಿತರಾಗಿ ಜಿಮ್ಸ್ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ಎಸ್ಆರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಮ್ಸ್ ಕಲಬುರಗಿಯ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಅಂಬರಾಯ ರುದ್ರವಾಡಿ, ಜಿಮ್ಸ್ ಕಲಬುರಗಿಯ ಎಂಸಿಎಚ್ ಸ್ಪೆಷಲ್ ಆಫೀಸರ್ ಡಾಕ್ಟರ್ ಸಂದೀಪ್ ವಿ ಮತ್ತು ಆಲ್ ಇಂಡಿಯಾ ಫಾರ್ಮಸಿಸ್ಟ್ ಅಸೋಸಿಯೇಷನ್ ನ್ಯೂ ಡೆಲ್ಲಿಯ ಅಧ್ಯಕ್ಷರಾದ ಬಿಎಸ್ ದೇಸಾಯಿ ಆಗಮಿಸಿದರು. ಗೌರವ ಅತಿಥಿಗಳಾಗಿ ಜಿಮ್ಸ್ ಕಲಬುರಗಿಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗೀತಾ ಬಿ, ಜಿಮ್ಸ್ ಆಸ್ಪತ್ರೆ ಕಲಬುರಗಿಯ ಗ್ರೂಪ್ ಡಿ ಐಸಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಚಂಪಾಬಾಯಿ ಮತ್ತು ಕೆಎಸ್ಜಿಎನ್ಎ ಬೆಂಗಳೂರಿನ ಸ್ಟೇಟ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಮಾಳ್ಗೆ ಆಗಮಿಸಿದ್ದರು. ಅತಿಥಿಗಳಾಗಿ ಜೆಎನ್ಯು ನ್ಯೂ ಡೆಲ್ಲಿಯ ರಿಸರ್ಚ್ ಸ್ಕಾಲರ್ ಸಂತೋಷ್ ಮಹೇಂದ್ರಕರ್, ಡಿವೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಲಬುರಗಿಯ ಚೇರ್ಮನ್ ಡಾಕ್ಟರ್ ಕಿರಣ್ ಜಾರ್ಜ್, ಸೈಯದ್ ಬರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಲಬುರಗಿಯ ಚೇರ್ಮನ್ ರಹೀಂ ಬರೆ, ಗವರ್ಮೆಂಟ್ ಸ್ಕೂಲ್ ಆಫ್ ನರ್ಸಿಂಗ್ ಜಿಮ್ಸ್ ಕಲಬುರಗಿಯ ಪ್ರಾಂಶುಪಾಲರಾದ ವಸಂತ, ಕೆಎಸ್ಜಿಎನ್ಎ ಕಲಬುರಗಿ ಬ್ರಾಂಚ್ನ ಖಜಾಂಚಿಗಳಾದ ರಾಜ್ಕುಮಾರಿ ಎಂ ಠಾಕೂರ್, ಕೆಎಸ್ಎನ್ಸಿ ಅಬ್ಸರ್ವರ್ ಬೆಂಗಳೂರಿನ ಈಸ್ಟರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕೆಎಸ್ಜಿಎನ್ಎ ಕಲಬುರಗಿ ಬ್ರಾಂಚ್ನ ಅಧ್ಯಕ್ಷರು, ಆರ್ಗನೈಸಿಂಗ್ ಚೇರ್ಪರ್ಸನ್ ಮಡಿವಾಳಪ್ಪ ನಾಗರಹಳ್ಳಿ, ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಲಬುರಗಿಯ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಹೆಲ್ತ್ ನ ಪ್ರೊಫೆಸರ್ ಮತ್ತು ಎಚ್ಒಡಿ ಕನ್ವೀನರ್ ಶ್ರೀಕಾಂತ್ ಫುಲಾರಿ, ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಲಬುರಗಿಯ ಪ್ರಾಂಶುಪಾಲರಾದ ಆರ್ಗನೈಸಿಂಗ್ ಸೆಕ್ರೆಟರಿ ಸುಭದ್ರಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಕಾಂತ್ ಫುಲಾರಿ, ಸುಧಾ, ಡಾಕ್ಟರ್ ಪೂರ್ಣಿಮಾ, ಕಲ್ಯಾಣಿ ವಿಕೆ, ಡಾಕ್ಟರ್ ಪರಿಧಾ ಝಾ, ನಿಂಗರಾಜು, ರಮ್ಯಾ ಸಿವಿ ಗೌಡ, ಪ್ರಶಾಂತಿ, ಬಸ್ಸು ಪಾಟೀಲ್ ಆಗಮಿಸಿದ್ದರು. cater to the patient's necessity. So this is one of the noblest jobs which you have come across, and you have been trained under various dignitaries who are assembled here to train you further and help you in reorient yourself to the new trends which have come up in this nursing department. So this is not much different from what the doctors do, definitely with the support of the nursing staff. And I still remember some of the staff who are teaching you right now have taught me when I was a student of this college, and I really am sure they will guide you much better, and they are with this recent advances what have emerged so far. And I wish you all the best and good luck in conducting this conference, and I hope you will have lots of knowledge gathered from various speakers, and definitely you will be utilizing the same knowledge for your service in terms of humanity. Thank you all the best, and I also wish you all the best and come up with the flying colors. Thank you. ಕರ್ನಾಟಕ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಯ ಆರೋಗ್ಯ ನಿರೀಕ್ಷಕರ ರಾಜ್ಯ ಮಟ್ಟದ ಸಭೆ ಕನ್ನಡ ಭವನದಲ್ಲಿ ಇಂದು ಜರುಗಿತು. ಕಲಬುರಗಿ ಮಹಾನಗರದ ಕನ್ನಡ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಯ ಆರೋಗ್ಯ ನಿರೀಕ್ಷಕರ ರಾಜ್ಯ ಮಟ್ಟದ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯನ್ನು ಕರ್ನಾಟಕ ರಾಜ್ಯ ಸ್ಥಳೀಯ ಸಂಸ್ಥೆಗಳ ಆರೋಗ್ಯ ನಿರೀಕ್ಷಕರ ಸಂಘದ ಅಧ್ಯಕ್ಷರಾದ ಬಿಎಸ್ ಶಿವರುದ್ರಯ್ಯ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಈ ಸಭೆಯಲ್ಲಿ ಕರುಣಾಕರ, ವೇಣುಗೋಪಾಲ ಬಿಎನ್, ಸುರೇಶ್ ಬಬಲಾದ, ಸುನೀಲ ವೀರಶೆಟ್ಟಿ, ಶರಣಯ್ಯ ಸ್ವಾಮಿ, ಹಣಮಂತ ನಾಟಿಕಾರ, ರಾಜೇಂದ್ರ ಕಟ್ಟಿಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಸಮಸ್ಯೆದಕ್ಕ ಹಕ್ಕು ಇರ್ತಾರಲ್ಲ, ಅದಕ್ಕೋಸ್ಕರ ಕರುಣಾಕರ್ ಅವರು ಮತ್ತು ಇನ್ನಿತರ ನಮ್ಮ ಆರೋಗ್ಯ ನಿರೀಕ್ಷಕರು ಕೂಡ್ಕೊಂಡು 1-2 ಸಾರಿ ಪೂರ್ವಸಿದ್ಧ ಸಭೆ ಧಾರವಾಡದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ವಿಚಾರಿಸಿದಾಗ ನಾವು ಕೂಡ ಈಗಾಗಲೇ ಈ ನಮ್ಮ ಹುದ್ದೆಗೆ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ಸರ್ಕಾರ ನೇಮಕಾತಿ ಮಾಡಿಕೊಂಡಿದೆ. ನಮ್ಮದು ಸ್ಟ್ರೆಂತ್ ಈಗಾಗಲೇ ತುಂಬಿದೆ. ನಾವು ಸಂಪೂರ್ಣವಾಗಿ ನಮ್ಮ ಹಕ್ಕನ್ನು ನ್ಯಾಯ ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಬದ್ಧಾಗಿ ಒಂದು ಸಂಘ ಕಟ್ಟೋಣ ಅಂತೇಳಿ ಮೊನ್ನೆ ಕರುಣಾಕರ್ ಅವರು ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಪದಾಧಿಕಾರಿಗಳನ್ನು ಶಿವಮೊಗ್ಗದಲ್ಲಿ ತೀರ್ಮಾನ ಮಾಡಿ ಆನಂತರ ಸಂಘದ ಪದಾಧಿಕಾರಿಗಳು
ಆಯ್ಕೆ ಮಾಡಿಕೊಂಡು ನಾವು ಇವತ್ತು 3ನೇ ಸಭೆಯಲ್ಲಿ ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೀವಿ. ಆ ಸಂಘದ ರಾಜ್ಯ ಅಧ್ಯಕ್ಷರಂತ ಶ್ರೀ ಬಿ ಎಸ್ ಶಿವರುದ್ರೇಶ್ ಸರ್ ಅವರಿಗೂ ಮತ್ತು ರಾಜ್ಯ ಕಾರ್ಯದರ್ಶಿ ಕರುಣಾಕರ್ ಅವರಿಗೂ, ನಮ್ಮ ಆತ್ಮೀಯರಾದಂಥ ವೇಣುಗೋಪಾಲ್ ಅವರಿಗೂ, ಸುನಿಲ್ ಅವರಿಗೂ, ನಮ್ಮ ಆತ್ಮೀಯ ಸೋದರ ಶರಣಸ್ವಾಮಿ ಅವರಿಗೂ, ಹನುಮಂತ ಅವರಿಗೂ ಮತ್ತು ಸಂತೋಷ್ ಅವರಿಗೂ, ಅದೇ ರೀತಿಯಾಗಿ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆರೋಗ್ಯ ಮಿತ್ರರಿಗೂ, ನನ್ನ ಗುಲ್ಬರ್ಗ ವಿಭಾಗದ ಪರವಾಗಿ ಎಲ್ಲರಿಗೂ ಅನಂತ ನಮಸ್ಕಾರ ಹೇಳುತ್ತಾ, ತಾವೆಲ್ಲರೂ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀರಿ ಅಂದರೆ ನಾವೆಲ್ಲರೂ ಈ ಸೇವೆಗೆ ಸೇರಿದ ಮೇಲೆ ಯಾವ ಹಕ್ಕನ್ನು ನಮಗೆ ಸಿಗಬೇಕು ಸಿಗ್ತಾ ಇಲ್ಲ. ನಾವು ಒಂದೊಂದು ಕಡೆ ಕೂತ್ಕೊಂಡು ನಮ್ಮ ವಿಷಯಗಳು ಸಮಸ್ಯೆಗಳನ್ನು ಚರ್ಚಿಸಿಕೊಂಡಾಗ ಆ ನಮ್ಮ ಸಮಸ್ಯೆಗಳು ಈಡೇರಬಹುದು. ಸರ್ಕಾರದಿಂದ ನಮ್ಮ ರಾಜ್ಯ ಸಂಘದ ನೇತೃತ್ವದಿಂದ ನಾವು ಹಕ್ಕನ್ನು ಕೇಳೋಣ ಅಂತೇಳಿ ಬಂದಿದ್ದೀರಿ. ತಾವೆಲ್ಲರೂ ನನ್ನ ಒಂದು ವಿನಂತಿ ಇದೆ. ನಾನು ಸುಮಾರು 18-20 ವರ್ಷದಿಂದ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀನಿ. ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧ್ಯಕ್ಷನಾಗಿ 10 ವರ್ಷ ಸೇವೆ ಸಲ್ಲಿಸಿದ್ದೀನಿ. ನಾವು ಶರಣಸ್ವಾಮಿ ಮತ್ತು ಸುನಿಲ್ ಕರ್ಕೊಂಡು ಜನರಲ್ ಅಸೋಸಿಯೇಷನ್ ಇದ್ದಿದ್ದೆ ನಾವು. ಅವಾಗ ಸ್ವಲ್ಪ ಇನ್ನೂ ಈಗ ಹೇಳಿದ್ರು 1964 ಆದ ನಂತರ ಅವಾಗ ನಾವೇ ಇಂಜಿನಿಯರು, ನಾವೇ ಎಡಬ್ಲ್ಯೂ ಇದ್ದೀವಿ. ಮುಖ್ಯಾಧಿಕಾರಿ ಪೌರಾಯುಕ್ತ ನಂತರ ಈ ಆರೋಗ್ಯ ನಿರೀಕ್ಷರ ಹುದ್ದೆನೇ ಮಹತ್ವವಾಗಿತ್ತು. ಈಗೇನಾಗಿದೆ ಅಂದ್ರೆ ಆ ಸೀನಿಯರ್ ಪ್ರೋಗ್ರಾಮ್ ಸ್ಕೇಲ್ ಮ್ಯಾನೇಜರ್ ಆಗಿದೆ. ಜೂನಿಯರ್ ಇಂಜಿನಿಯರ್ ಸ್ಕೇಲ್ ನಮ್ಮ ಈಕ್ವಲ್ ಇತ್ತು. ಅವ್ರಿಗೆ ಈಗ 17,000 ಇತ್ತು, 15 13 ಆಗಿತ್ತು. ಅದೇ ರೀತಿ ಡಿಪ್ಲೊಮಾ ಹೋಲ್ಡರ್ ಅಂತೇಳಿ ಆ ಪ್ರೈಮರಿ ಸ್ಕೂಲ್ ಟೀಚರ್ ಕೂಡ ನಮ್ಗೆ ಕಡಿಮೆ ಆಗಿದೆ. ಅವರು 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿ ಟೀಚರ್ಸ್ ಮಾಡಿ ಆಗ್ತಾರೆ. ನಾವು ತಾಂತ್ರಿಕ ಇಂಗ್ಲಿಷ್ ಮಾಧ್ಯಮದಲ್ಲಿ ಡಿಪ್ಲೊಮಾ ಹೋಲ್ಡರ್ ಪಡ್ಕೊಂಡು ಇವತ್ತು ಆ ಡಿ ಗ್ರೂಪ್ ಸಿಬ್ಬಂದಿ ಸಮನಾಗಿ ನಾವು ಈ ನಮ್ಮ ಮುನ್ಸಿಪಾಲಿಟಿ ನಮ್ಮ ಒಂದು ತಿಳ್ಕೊಳ್ತಾ ಇದ್ದಾರೆ. ಅವರು ಎನ್ವೈರನ್ಮೆಂಟ್ ಇಂಜಿನಿಯರು, ಅವರು CEOಗಳು, ಅವರು ಗ್ರಾಜುಯೇಟ್ರು, ಇವರು 10ನೇ ಮೇಲೆ ಬಂದು ಡಿಪ್ಲೊಮಾ ಬಂದರು ಅಂತೇಳಿ ಆ ಹುದ್ದೆಗೆ ಏನು ಶಿಕ್ಷಣ ಅವಶ್ಯಕತೆ ಇದೆ ಆ ಶಿಕ್ಷಣದ ಮೇಲೆ ನಾವು ಅಪಾಯಿಂಟ್ ಆಗಿರ್ತೀವಿ. ಆ ಶಿಕ್ಷಣಕ್ಕೆ ಅಪಾಯಿಂಟ್ ಆದ ನಂತರ ಆ ಹುದ್ದೆಗೆ ಏನು ಕೊಡಬೇಕು ಸವಲತ್ತು ಅದೆಲ್ಲ ಕೊಡ್ತಾ ಇಲ್ಲ. ಕಲಬುರಗಿ ನಗರದ HKE ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ದಂತ ಆಸ್ಪತ್ರೆಯ ಪ್ರಾರಂಭಕ್ಕೆ ನೀತಿ ನಿಯಮಗಳ, ಕಾನೂನುಗಳ ಮತ್ತು ಉತ್ತಮ ವೈದ್ಯಕೀಯ ಪದ್ಧತಿಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಉಪನ್ಯಾಸ ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಸತೀಶ್ ಚಂದ್ರ ಹಡಗಲಿಮಠ ಉದ್ಘಾಟಿಸಿದರು. ಡಾಕ್ಟರ್ ಕುಮಾರ್ ರಾಜನ್ ಮತ್ತು ಡಾಕ್ಟರ್ ತುಮಲಾ ಶಾಂತಿಯವರು ಉಪನ್ಯಾಸ ನೀಡಿದರು. ಪ್ರಾಚಾರ್ಯರಾದ ಡಾಕ್ಟರ್ ಜಯಶ್ರೀ ಮುದ್ದಾ ಸ್ವಾಗತಿಸಿದರು. ಎಸ್ ನಿಜಲಿಂಗಪ್ಪ ದಂತ ವಿದ್ಯಾಲಯದ ಮಾಜಿ ವಿದ್ಯಾರ್ಥಿ ಸಂಘದ ಸದಸ್ಯರಾದ ಡಾಕ್ಟರ್ ರತ್ನಾಕರ್ ಚೌಧರಿ, ಡಾಕ್ಟರ್ ನಿತಿನ್ ಠಾಕೂರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ಸುಧಾ ಹಾಲಕಾಯಿ ನಿರೂಪಿಸಿದರು. ಡಾಕ್ಟರ್ ಸಂತೋಷ್, ಡಾಕ್ಟರ್ BNVS ಸತೀಶ್ ಉಪಸ್ಥಿತರಿದ್ದರು. For example, I was going for a lecture to Saharanpur where Manpreet is practicing, our batchmate again, and then I came across this hotel, Cheetal Grand. Manpreet Akhil, he is practicing in Saharanpur. So Cheetal Grand, very nicely done, no? You feel like having one dosa at least. So that is why quality has to be there and appeal has to be there. Elderly population, geriatric group, right? And that population in Japan is how much? Anybody can say? 90% of their population is above 60. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ಹಳೆ ವಿದ್ಯಾರ್ಥಿ ನಮ್ಮ ದಂತವೈದ್ಯ ಮಹಾವಿದ್ಯಾಲಯದಲ್ಲಿ ಏನು ಅವರು ಎಜುಕೇಷನ್ ಮಾಡಿ ಏನು ಹೊರಗಡೆ ಹೋಗಿದ್ದಾರೆ, ಒಂದು ಉನ್ನತ ಸ್ಥಾನದಲ್ಲಿ ಅವರು ಏನು ಅವ್ರ ಹೆಸರು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆಯಿತು ಮತ್ತು ಕೇಂದ್ರ ಸರ್ಕಾರದಲ್ಲೇ ಆಯಿತು. ಈ ಅವರಿಗೆ ಒಂದು ಪ್ರೋತ್ಸಾಹ ಕೊಡೋ ಸಲುವಾಗಿ ನಮ್ಮಲ್ಲಿ ಅದೊಂದು ಅಲ್ಯುಮಿನಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಯುಮಿನಿ ಒಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ ಅದಕ್ಕೆ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಒಂದು. ಇನ್ನೊಬ್ಬರು ಡಾಕ್ಟರ್ ಕುಮಾರ ರಂಜನ್ ಅಂತ ಹೇಳಿ ಅವರು ಫಾರ್ಮೋರ್ ಡಬ್ಲ್ಯೂ ಹೆಲ್ತು ಅವ್ರ ಕನ್ಸಲ್ಟೆಂಟರ. ಅವರು ಕೂಡ ಬಂದು ಈ ಎಲ್ಲ ನಮ್ಮ ಸ್ಟೂಡೆಂಟ್ಸಿಗೆ ಮೋಟಿವೇಟ್ ಮಾಡಿ ತಾವು ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ನೀವು ಇಲ್ಲಿ ಬಂದು ಒಂದು ಕಾರ್ಯಕ್ರಮ ಕೊಡಬೇಕಂತ ಹೇಳಿ ನಾವು ವಿನಂತಿ ಮಾಡಿದಾಗ ಅವರೆಲ್ಲರೂ ಬಂದು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ರು. I am Dr. Jayashree Mudha, Principal of SN Dental College, Kalburgi. Today we have organized one guest lecture in our college. The guest lectures, series of guest lectures were organized by the Alumni Association, and guest speakers are also alumni of this college. One is Dr. Kumar Rajan and another one is Dr. Shanti Kumar Tumala. So both of them, they are giving the lecture. Shanti has given the lecture on the environmental protection of environment and ban of plastics
in all the details, hazards of the plastics, use of plastics, and it was wonderful lecture we attended. Just now finished the inauguration. Now Dr. Kumar Rajan has started his lecture. He is going to speak about what are the different, exploring the different avenues of after the BDS graduation, means what after graduation the student should do, or different ways where they can be placed and all. And the other lecture again he is going to give is about the how to set up a dental clinic after your graduation. What are the rules and regulations of to set up a dental clinic. So both the lectures are wonderful, and we are happy that our alumni are intelligent. They are spread across the world, and many times they come to the college to share their information and knowledge to our students in the institutions. Thank you. ನನ್ನ ಹೆಸರು ಡಾಕ್ಟರ್ ಶಾಂತಿ ಅಂತ. ನಾನು ಇದೇ ಕಾಲೇಜಲ್ಲಿ ಓದಿ ಮುಗಿಸಿ ಡೆಂಟಿಸ್ಟ್ ಆಗಿ ಹೋಗಿ ಪ್ರಾಕ್ಟೀಸ್ ಮಾಡಿ ಇವಾಗ ಪರಿಸರವಾದಿಯಾಗಿ ಬದಲಾವಣೆ ಆಗಿದ್ದೀನಿ. ಅದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ಯಾವ ಥರ ನಾವು ಕಸ ವಿಂಗಡಣೆ ಮಾಡಬೇಕು, ಪರಿಸರ ಯಾಕೆ ಸಂರಕ್ಷಣೆ ಮಾಡಬೇಕು. ಪ್ಲಾಸ್ಟಿಕ್ ಇವಾಗ ಬ್ಯಾನ್ ಆಗಿದೆ ಕರ್ನಾಟಕದಲ್ಲಿ, ಬಟ್ ಇಡೀ ಕರ್ನಾಟಕದಲ್ಲಿ ಇನ್ನೂ ಪ್ಲಾಸ್ಟಿಕ್ ಬಳಸ್ತಾನೇ ಇದ್ದಾರೆ. ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ನಾನಿವತ್ತು ಬಂದಿದ್ದೀನಿ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಪ್ರೊಫೆಸರ್ಸ್ಗೆ ಯಾವ ಥರ ಪ್ಲಾಸ್ಟಿಕ್ ಹಾನಿಕರ ಆಗುತ್ತೆ, ಪರಿಸರಕ್ಕೊಂದೇ ಅಲ್ಲ ನಮ್ಮ ಆರೋಗ್ಯದ ಮೇಲೆ ಎಂಥ ಪರಿಣಾಮವನ್ನು ಬೀರುತ್ತೆ ಅಂತ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ಸಂತೋಷ ಆಗುತ್ತೆ ಇದೇ ಕಾಲೇಜಲ್ಲಿ ಓದಿ ಮುಗಿಸಿ ಮತ್ತು ಇದೇ ಕಾಲೇಜಿಗೆ ಬಂದು ಎಲ್ಲ ಸ್ಟೂಡೆಂಟ್ಸು ಪ್ರೊಫೆಸರ್ಸ್ಗೆ ಮಾತಾಡೋದು. ಮತ್ತೊಮ್ಮೆ ಬರಬೇಕು ಇಂಜಿನಿಯರಿಂಗ್ ಕಾಲೇಜ್ಗೂ ಅಲ್ಲಿ ಅಂತ ಕರೆದಿದ್ದಾರೆ. ಖಂಡಿತ ಬರ್ತೀನಿ. ಅವೇರ್ನೆಸ್ ಕಂಟಿನ್ಯೂ ಆಗುತ್ತೆ ಅಕ್ರಾಸ್ ಕರ್ನಾಟಕ. ಥ್ಯಾಂಕ್ ಯು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯ ಮಹನೀಯರಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸನ್ಮಾನ ಸಮಾರಂಭ ನಡೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸನ್ಮಾನ ಸಮಾರಂಭವು ಶನಿವಾರ ದಿನಾಂಕ 14 ಡಿಸೆಂಬರ್ 2019 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರದ ಕನ್ನಡ ಭವನದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಾರ್ಥ ಬುದ್ಧ ವಿಹಾರ ಕಲಬುರಗಿಯ ಪೂಜ್ಯ ಭಂತೆ ಸಂಘಾನಂದ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಮಸ್ಕಿ ಬಳಗಾನೂರದ ಪುರಸಭೆಯ ಮುಖ್ಯಾಧಿಕಾರಿಗಳಾದ ರಮೇಶ ಪಟ್ಟೇದಾರ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆರ್ಪಿಐ ಅಂಬೇಡ್ಕರ್ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಎಬಿ ಹೊಸಮನಿ ಹಾಗೂ ಕಲಬುರಗಿಯ ಪತ್ರಕರ್ತರಾದ ಶಳಗಿ ದೇವೇಂದ್ರ ಆಗಮಿಸಿದರು. ಕರ್ನಾಟಕ ಸಮತಾ ಸೈನಿಕ ದಳದ ವಿಭಾಗೀಯ ಅಧ್ಯಕ್ಷರಾದ ಸಂಜು ಟಿ ಮಾಲೆ ಸ್ವಾಗತಿಸಿದರು. ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಕೆಎಸ್ ಬಂಧು ನಿರೂಪಿಸಿದರು. ಆರ್ಪಿಐ ಅಂಬೇಡ್ಕರ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಿಲಿಂದ್ ಕಣಮೋಸ್ ವಂದಿಸಿದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ವತಿಯಿಂದ ಇವತ್ತು ನಗರದ ಕನ್ನಡ ಭವನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಂಡಿಚೇರಿಯ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರತಕ್ಕಂಥ ನಮ್ಮ ಶಂಕರ್ರಾವ್ ಕಿಲ್ಲೆದಾರ್ ಅವರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಎಸ್.ಸಿ. ಭಾರತಿ ಅವರಿಗೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಬಡಿಗೇರ್ ಅವರಿಗೆ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರತಕ್ಕಂಥ ಡಾಕ್ಟರ್ ಸುರೇಶ್ ಶರ್ಮಾ ಅವರಿಗೆ ಮತ್ತು ಕಲಬುರಗಿಯ ಪತ್ರಿಕೋದ್ಯಮದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಂದು ಸಂಶೋಧನೆ ಮಾಡಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿರತಕ್ಕಂಥ ಡಾಕ್ಟರ್ ರಾಜಶೇಖರ್ ಮಾಂಗ್ ಅವರಿಗೆ ಮತ್ತು ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಹಳ್ಳಿಗೂ ಅವರ ಸಾಹಿತ್ಯ ಹಾಡುಗಾರಿಕೆ ಮುಖಾಂತರವಾಗಿ ಪ್ರಚಾರ ಮಾಡಿರ್ತಕ್ಕಂಥ ಬಸವರಾಜ ಆಲ್ಗೂಡ್ ಅವರ ಒಂದು ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಹಾಗೆಯೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಆನಂದ್ ದೊಡ್ಡಮನಿಯವರು ಬೇರೆ ಬೇರೆ ಏನು ಗಣನೀಯ ಸೇವೆ ಸಲ್ಲಿಸಿದಂಥ ಒಂದು ಅವರ ಸೇವೆಯನ್ನು ಗುರುತಿಸಿ
ಗಾಂಧಿ ಗ್ರಾಮ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಆ ಕಾರಣಕ್ಕಾಗಿ ಅವರಿಗೂ ಕೂಡ ಈ ಎಲ್ಲ ಮಹನೀಯರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಗೌರವಿಸಿ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಬಂತೆ ಸಂಗಾನಂದ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿಯಾಗಿ ಸುರೇಶ್ ಬಬಲಾದ ಆಯುಕ್ತರು, ನಗರಸಭೆ ಬಸವ ಕಲ್ಯಾಣ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ರಮೇಶ್ ಪಟ್ಟದವರು ಮುಖ್ಯಾಧಿಕಾರಿಗಳು, ಪುರಸಭೆ ಮಸ್ಕಿ ಬಳಗಾನೂರವರು ಭಾಗವಹಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೆಳಗಿ ದೇವೇಂದ್ರ ಅವರು ವಹಿಸಿದರು. KS ಬಂಧು ಅವರು ನಿರ್ವಹಿಸಿದರು. ಮಿಲಿಂದ್ ಕಣ್ಮುಸ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಂದನಾರ್ಪಣೆಯನ್ನು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ನಿವೃತ್ತ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಮಾನ್ಯರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜಿಲ್ಲಾ DCC ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ಗಾಗಿ ಸಾಲ ಪಡೆದ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಬರುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ರೈತ ಮುಖಂಡರು ಸೇರಿ ಹಿಂದಿ ಪ್ರಚಾರ ಸಭಾದಲ್ಲಿ ಸಭೆಯನ್ನ ನಡೆಸಿದರು. ಜಿಲ್ಲಾ DCC ಬ್ಯಾಂಕ್ ವತಿಯಿಂದ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ಗಳಿಗಾಗಿ ಸಾಲ ಪಡೆದ ರೈತರಿಗೆ ಬ್ಯಾಂಕ್ಗಳಿಂದ ಸಾಲ ಮರುಪಾವತಿ ಮಾಡುವಂತೆ ನೋಟಿಸ್ ಬರುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ರೈತ ಮುಖಂಡರುಗಳ ನೇತೃತ್ವದಲ್ಲಿ ವಿಶೇಷ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯ ಮೂಲಕ ಪ್ರತಿಯೊಬ್ಬ ರೈತರಿಗೂ ವಿವಿಧ ಅಂಕಿಅಂಶಗಳ ಪ್ರಕಾರ ಬಡ್ಡಿ ದರವನ್ನ ವಿಧಿಸಲಾಗುತ್ತಿದ್ದು, ಬಡ್ಡಿ ಮನ್ನಾ ಮಾಡಿದರೆ ಸಾಲ ಮರುಪಾವತಿ ಮಾಡಲು ರೈತರು ಸಿದ್ಧರಿರುವುದಾಗಿ ಘೋಷಿಸಲಾಯಿತು. ಈ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷರಾದ ಈಶ್ವರ್ ಇಂಗನ್, MS ಪಾಟೀಲ್ ನರಿಬೋಳ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಚಂದ್ರಶೇಖರ ಸೇರಿದಂತೆ ಇತರೆ ಅನೇಕ ಜನ ರೈತರು ಪಾಲ್ಗೊಂಡಿದ್ದರು. ಒಬ್ಬರಿಗೆ 3% ಅಂತಾರೆ, ಒಬ್ಬರಿಗೆ 10% ಅಂತಾರೆ, ಒಬ್ಬರಿಗೆ 14% ಅಂತಾರೆ, ಒಬ್ಬರಿಗೆ 16% ಅಂತಾರೆ. ಅದು ಹ್ಯಾಂಗ ಸಾಧ್ಯ ಅದ? ಯಾವ್ದಾದ್ರು ಒಂದು ಚೌಕಟ್ಟೆ ಕೆಲಸ ಮಾಡ್ಬೇಕು. ಅವ್ರು ಆ ಚೌಕಟ್ಟು ಬಿಟ್ಟರೆ ಅವರು ಒಂದೊಂದು ಜೀಪ್ ತಗೊಂಡ್ ಬರೋದು, ಅವ್ರ ಮನೆಗೆ ಹೋಗೋದು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು, ಅಲ್ಲಿ ಒಂಥರ ದೌರ್ಜನ್ಯ ಅಂತಕ್ಕಂಥ ಶುರು ಆಗ್ಯದವು. ಈಗ ಕ್ರಿಮಿನಲ್ಸಿಗೆ ಯಾಕೆ ಪೊಲೀಸರು ಮಾಡ್ತಾರಲ್ಲ ಆ ಟೈಪ್ ಆ ಪೊಲೀಸ್ ಆಕ್ಟಿವಿಟೀಸ್ ಅವ್ರು ತೋರಿಸ್ಲತ್ತಾರ. ಇಷ್ಟು ಹಿಂಸೆ ಆಗ್ಲತ್ತದ. ಆ ಹಿಂಸೆ ಆದ್ರೂ ರೈತರು ಸುಮ್ಮನೆ ಕುಂದ್ರಲತ್ತಾರ. ಅದಕ್ಕೆ ಇವ್ರಿಗೆ ನಾನು ಚಂದ್ರಶೇಖರ್ ಅವರಿಗೆ, ಇವ್ರ ಸಾಹೇಬರಿಗೆ ಇಲ್ರಿ ಬೆಂಗಳೂರಿನಾಗ ಇದ್ದಾರ, ಅವ್ರಿಗೆ ಮಾತಾಡ್ತೀನಿ ಅಂತಂದ್ರು ಆದಷ್ಟು ಲಘು ಕರೀರಿ, ಆದಷ್ಟು ಇಲ್ಲಿಂದ ನಿಯೋಗ ಅಂತಕ್ಕಂಥ ಹೋಗೋಣ. ಯಾವಾಗ ನೀವು ಫಿಕ್ಸ್ ಮಾಡ್ತೀರಿ ಆ ಡೇಟಿಗೆ ಗುಲ್ಬರ್ಗ ಜಿಲ್ಲೆ ಆದಂತ ಎಷ್ಟು ಮಂದಿ ರೈತರ ಆ ರೈತರಿಗೆ ಸ್ಪಂದಿಸಿ ಅವ್ರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ನೀವು ಎಲ್ಲ ಕೂಡಿಕೇಶನ್ ಮಾಡೋಣ. ಯಾಕಂತಂದ್ರೆ ಒಂದೇನದರಿ ಅಂತಂದ್ರೆ ನಾವು ವೈಜನಾಥ್ ಪಾಟೀಲ್ ಫಾಲೋವರ್ಸ್, ಯಾವತ್ತು ನಾನ್ ಕರಪ್ಟಿವ್ ಆಗಿ ಕೆಲಸ ಮಾಡಿರ್ತಕ್ಕಂಥ. ಅದಕ್ಕೆ ಆ ರೈತರಿಗೂ ಅದೇ ಹೇಳ್ಬೇಕು, ಅವ್ರ ಖರ್ಚಿನಾಗ ಅವ್ರು ಹಾಯ್ಕೊಂಡು ಬರ್ಬೇಕು, ನಮ್ಮ ಖರ್ಚಿನಾಗ ನಾವು ಹಾಯ್ಕೊಂಡು ಕಷ್ಟ ಬರ್ತೇವೆ. ನಿಯೋಗ ಅಂತಕ್ಕಂಥದ್ದು ನಮ್ದು ಏನ್ ನಾಯಕರು ಇರ್ತಾರ ಆ ನಾಯಕರ ನೇತೃತ್ವದಾಗ ಎಲ್ಲರೂ ಕೂಡಿ ಹೋಗ್ತಿದ್ದ ಇದು ಸಮಸ್ಯೆ ಬಗೆಹರಿಸಬೇಕು. ರಾಜ್ಯದಾಗ ಎಲ್ಲ ರೈತರಿಗೆ ಇದು ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶ ನಮ್ದು. ನೀವೇನು ಕೆಲಸ ಮಾಡ್ಲಾತಿದ್ದೀರಿಲ್ಲ ಹಿರಿಯರು, ನಮ್ಮ ಈಗಾಗಲೇ ಹಿರಿಯರು ಮಾತಾಡಿದರು. ಬಹಳ ಇಂಥ ಕೆಲಸ ಮಾಡ್ಬೇಕಂತಂದ್ರೆ ಇವತ್ತು ಸಾಮಾನ್ಯವಾಗಿ ಇವತ್ತಿನ ವಾತಾವರಣದಲ್ಲಿ ಕೆಲಸ ಮಾಡುವಂಥ ಒಂದು ಉತ್ಸಾಹಿಗಳು ಕಡಿಮೆ. ಇಂಥ ಒಂದು ಹಿರಿಯರು ಎಷ್ಟೊಂದು ಅವ್ರ ವಯಸ್ಸು ಅವ್ರು ಇದನ್ನ ನೋಡಿದ್ರೆ ಈ ಕೆಲಸ ಮಾಡಬಾರ್ದು, ಮನೆಯಲ್ಲಿ ಆರಾಮ್ ಊಟ ಮಾಡ್ಕೊಂಡು ಕುಂದಿರ್ಬೇಕು. ಆದರೂ ಕೂಡ ಇಂಥ ಇಳಿ ವಯಸ್ಸಿನಲ್ಲಿ ಅವ್ರು ಮಾಡುವಂಥ ಕೆಲಸ ನಮ್ಮ ರೈತರಿಗೋಸ್ಕರ ಹೇಳಿದ್ರೆ ಬಂದವಳೆ. ಇವತ್ತು ನಾವು ರೈತರು ಅವ್ರ ಬೆನ್ನಿಗೆ ಯಾವತ್ತೂ ಕೂಡ ನಾವು ಇದ್ದೀವಿ ಅನ್ನುವಂಥದ್ದು ಅವ್ರಿಗೆ ತೋರಿಸ್ಬೇಕಾಗಿದೆ. ಇವತ್ತು ನಾವೇನು ಸಾಲಗಾರರು, ನಾನು ಕೂಡ 6 ಲಕ್ಷ ಪೈಪ್ಲೈನ್ ಮುಖಾಂತರ ಸಾಲ ತೆಗೆದುಕೊಂಡಿದ್ದೀನಿ ಹೋದ ಒಂದು 5 ವರ್ಷದ ಹಿಂದುಗಡೆ ಬಂದವಳೆ. ನಾನು ಒಂದು ಕಂತು ಕಟ್ಟಿದ್ದೀನಿ 1,20,000 ವಿತ್ ಇಂಟ್ರೆಸ್ಟ್ ಕಟ್ಟಿದ್ದೀನಿ. 2 ಸರಿ ನನ್ನ ಮನೆ ತನಕ ಜೀಪ್ ತೊಗೊಂಡು ಗುಲ್ಬರ್ಗದಿಂದ ಜವರಿಗೆ 150 ಕಿಲೋಮೀಟರ್ ಸರ್ ನಮ್ದು ಇಲ್ಲಿದ್ದ ಊರು. 5,000 ರೂಪಾಯಿ 2 ಸಲ ಲಂಚ ಕೊಟ್ಟು ಕಳಿಸಿದ್ದೀನಿ ಸರ್ ನಾನು. ಇವತ್ತು ನಾನು ಹೇಳಿದೆ ಅವ್ರಿಗೆ ನಾನು ಕಟ್ಟೋಕ್ಕಾಗಲ್ಲ, ನನಗೆ ಈ ವರ್ಷ ಅಂತೂ ಬೆಲೆ ಬಂದಿಲ್ಲ. ಈಗ ನೀವು ಏನು ಪನಿಷ್ಮೆಂಟ್ ಕೊಟ್ಟರು ನೀವು ಇದು ಮಾಡ್ಲಿಕ್ಕೆ ನಾನು ಸಿಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಅನ್ನುವಂಥದ್ದು ಅವ್ರ ಎದುರುಗಡೆ ಮಾತ್ರ. ಆದ್ರೆ ಅವರೆಲ್ಲ ಒಂದು 8-10 ಮಂದಿ ಬಂದ ಸರ್ ನನಗೆ ನಾವು ರೈತರು ನಾವೊಂದು ಊರಲ್ಲಿ ಒಂದು ಜನಪ್ರತಿನಿಧಿಯಾಗಿ ನಮ್ಮ ಮನೆ ಮುಂದೆ ಸಾಲಗಾರ ಗೌರ್ಮೆಂಟ್ ಮುಂದೆ ಬಂದಾರಪ್ಪ ಅಂತಂದ್ರೆ ನಮಗೆ ನೋವು.
ನಿಜವಾಗ್ಲೂ ಕೂಡ ನಾ 8 ದಿವಸ ಊರಲ್ಲಿ ಬಂದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ನೀವು ಮಾಡ್ತೀರಿ, ನೀವು ಏನು ಈ ಸಭೆಯಲ್ಲಿ ಏನು ಡಿಸಿಷನ್ ತಗೋತೀರಿ, ನಾವೆಲ್ಲರೂ ಅದಕ್ಕೆ ಬದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ರೈತರ ಪರವಾಗಿ ನಾನು ಕೂಡ ತಮ್ಮ ಜೊತೆ ಕೈ ಜೋಡಿಸ್ತೀನಿ. ನಮ್ಮ ಸೊಸೈಟಿಯಲ್ಲಿ ನಮ್ಮ ತಾಲೂಕು ಜೇವರ್ಗಿ ತಾಲೂಕಿನ ನಮ್ಮ ಏನು ಸಾಲಗಾರರಿದ್ದಾರೆ, ನಾನು ಕೂಡ ಒಂದು ಬ್ಯಾಂಕಿನಲ್ಲಿ ಆ ರೈತರ ಲಿಸ್ಟನ್ನು ತೊಗೊಂಡು ನಿಮ್ಮ ಜೊತೆಯಾಗಿ ಯಾವತ್ತೂ ಕರೆದು ನಾವು ನಿಮ್ಮ ಜೊತೆ ಬರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು 2 ಮಾತುಗಳು ವಿರಾಮ ಹೇಳ್ತೀನಿ. ಜೈ ದೇಶ್. ನಾನು ಚಂದ್ರಶೇಖರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಈಗಾಗಲೇ ಇಲ್ಲಿ ನಾವು ಸಭೆ ಕರೆದ ಉದ್ದೇಶ, ಜಿಲ್ಲಾ DCC ಬ್ಯಾಂಕ್ಲಿಂದ ಏನು ರೈತರು ಟ್ರ್ಯಾಕ್ಟರ್ ಸಾಲ ತೊಗೊಂಡಿದಾರ, ಆಯಿತು ಪೈಪ್ಲೈನ್ ಸಾಲ ತೊಗೊಂಡಿದ್ದಾರೆ, ಪಾಲಿ ಹೌಸ್ ಸಾಲಕ್ಕೆ ಏನು ಸಾಲ ತೊಗೊಂಡಿದ್ದಾರೆ, ಈಗ ಅವರಿಗೆ ಬ್ಯಾಂಕ್ಲಿಂದ ನೋಟಿಸ್ ಬರ್ತಾ ಇದ್ದೇವೆ. ಬ್ಯಾಂಕಿನವ್ರು ಬಂದು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಮೊದಲು ಅವರು ಲೋನ್ ಕೊಡೋ ಕಾಲಕ್ಕೆ 3% ಇಂಟ್ರೆಸ್ಟ್ ಅಂತ ಹೇಳಿ ರೈತರಿಗೆ ಲೋನ್ ಕೊಟ್ಟರು. ಇವತ್ತು 18% ಕಟ್ಟಬೇಕಿದ್ದಾರಾಗಿದ್ದಕ್ಕೆ ಈಗ 2 ವರ್ಷದಿಂದ ಸತತ ಜಿಲ್ಲೆಯಲ್ಲಿ ಬರಗಾಲ ಇದ್ದಿದ್ದಕ್ಕೆ, ಮಳೆ ಅಭಾವದಿಂದ ರೈತರು ಬೆಳೆದಿದ್ದಕ್ಕೆ ರೇಟ್ನೂ ಇಲ್ಲ. ಇವತ್ತು ತೊಗರಿಗೆ ರೇಟೇ ಇಲ್ಲ, 4,000 ಮಾರ್ತಾ ಇದೆ. ಅದಕ್ಕೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅದಕ್ಕೆ 3% ಇದ್ದಿದ್ದು ಬಿಟ್ಟು ಈಗ 18 ನೀವು ಕಟ್ಟಬೇಕಿದ್ದಾರಾಗಿರಿ, ನಿಮ್ಗೆ 18% ಹಿಡಿದು 15% ಹಿಡಿದು ನಮ್ಗೆ ನೋಟಿಸ್ ಕೊಡ್ತಾ ಇದ್ದಾರೆ ರೈತರಿಗೆಲ್ಲ. ಅದಕ್ಕೆ ನಾವು ಇಲ್ಲಿ ಸಭೆ ಸೇರಿದ ಉದ್ದೇಶ ಅಂತಂದ್ರೆ, ನಾವೆಲ್ಲ ಸರ್ಕಾರಕ್ಕೊಂದು ಅಪೀಲ್ ಮಾಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ. ನೀವು ಬಡ್ಡಿ ಮನ್ನಾ ಮಾಡಬೇಕು. ಹಿಂದಕ್ಕೊಮ್ಮೆ ಬಡ್ಡಿ ಮನ್ನಾ ಮಾಡಿದ್ದಾರೆ DCC ಬ್ಯಾಂಕ್ನಲ್ಲಿ. ಈ ಸಲನೂ ರೈತರು ಬಡ್ಡಿ ಮನ್ನಾ ಮಾಡಿದ್ರೆ ಅಂದ್ರೆ ಗಂಟು ಕಟ್ಲಕ್ಕೆ ಇವತ್ತು ರೈತರು ತಯಾರಿದ್ದಾರೆ. ಅದಕ್ಕೆ ಬಡ್ಡಿ ಮನ್ನಾ ತಾವು ಮಾಡಬೇಕಂತ ನಾವು ಸರ್ಕಾರ ಅಪೀಲ್ ಮಾಡ್ತಾ ಇದ್ದೀವಿ. SRN ಮೆಹ್ತಾ ಶಾಲೆಗೆ ಇಂಡಿಯಾ ಸ್ಕೂಲ್ ಮೆರಿಟ್ 2019 ಪ್ರಶಸ್ತಿ ಲಭಿಸಿರುವ ಹಿನ್ನೆಲೆಯಲ್ಲಿ ಟ್ರಸ್ಟ್ನ ಚಕೋರ್ ಮೆಹ್ತಾ ಅವರು ತಮ್ಮ ಸಂತಸವನ್ನ ಸುದ್ದಿ ಸಮಯದೊಂದಿಗೆ ಹಂಚಿಕೊಂಡಿದ್ದಾರೆ. ಕಲಬುರಗಿ ಮಹಾನಗರದ ರಾಜ್ನವಲ್ ಟ್ರಸ್ಟ್ನ SRN ಮೆಹ್ತಾ ಶಾಲೆಗೆ ಇಂಡಿಯಾ ಸ್ಕೂಲ್ ಮೆರಿಟ್ ಅವಾರ್ಡ್ 2019 ಲಭಿಸಿದೆ ಎಂದು ಮ್ಯಾನೇಜಿಂಗ್ ಟ್ರಸ್ಟಿ ಚಕೋರ್ ಮೆಹ್ತಾ ಸೇರಿದಂತೆ ಶಾಲೆಯ ನಿರ್ದೇಶಕರು ಕಲಬುರಗಿ ಮಹಾನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. SRN ಮೆಹ್ತಾ ಸ್ಕೂಲ್, मैं चकोर मेहता, मैनेजिंग ट्रस्टी SRN मेहता स्कूल. Again, welcome to all of you, and we convey our heartfelt thanks for being here on our request. ನಮ್ಮ ರಿಕ್ವೆಸ್ಟಿಗೆ ನೀವು ಮಾನ ಕೊಟ್ಟು ಇಲ್ಲಿ ಬಂದಿರೋದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ನಮಗೆ ಎಲ್ಲರಿಗೆ ಒಂದು ಮಾತು ತಿಳಿಸಬೇಕು ಅಂತ ತುಂಬ ಹರ್ಷ ಆಗುತ್ತೆ. ಬೇಸಿಕಲಿ SRN ಮೆಹ್ತಾಗೆ ಒಂದು ಬಹಳ ದೊಡ್ಡದು ಪ್ರಶಸ್ತಿಯನ್ನು ಸಿಕ್ಕಿದೆ. ಈ ಸಂಪೂರ್ಣ ರಾಷ್ಟ್ರ ಮಟ್ಟದಲ್ಲಿ ದೇರ್ ಇಸ್ ಒನ್ ನ್ಯಾಷನಲ್ ಮ್ಯಾಗಝೀನ್ ಕಾಲ್ಡ್ ಎಜುಕೇಶನ್ ಟುಡೇ ಅಂತ. ಈ ತುಂಬ ಓಲ್ಡ್ ಮ್ಯಾಗಝೀನ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ಮ್ಯಾಗಝೀನ್ ಫಾರ್ ಆಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಕ್ರಾಸ್ ದ ಕಂಟ್ರಿ. ಇವರು ಪ್ರತಿ ವರ್ಷ ಒಂದು ಸರ್ವೆಯನ್ನು ಮಾಡುತ್ತಾರೆ. ಈ ಸರ್ವೆಯಲ್ಲಿ ಬೇಸಿಕಲಿ ಸ್ಕೂಲ್ಸ್ ನಾಮಿನೇಟ್ ಆಗುತ್ತೆ. ಅದ ನಂತರ ದೆರ್ ಇಸ್ ಅ ಜೂರಿ ಮೆಂಬರ್ ಹೂ ವಿಲ್ ಹ್ಯಾವ್ ಸಮ್ ಇಂಟರಾಕ್ಷನ್ ವಿತ್ ದ ಸ್ಕೂಲ್. ದೆನ್ ದೆರ್ ಇಸ್ ಅ ಪೇರೆಂಟ್ ವೋಟಿಂಗ್ ಸಿಸ್ಟಮ್. ಪೇರೆಂಟ್ಸ್ ಜೊತೆಯಲ್ಲಿ ನಾವು ಏನು ಹೇಳಿವಿ ಅದು ವೆರಿಫೈ ಮಾಡುತ್ತಾರೆ. ಮತ್ತೆ ದೇ ವಿಲ್ ವೆರಿಫೈ ದ ಡಾಕ್ಯುಮೆಂಟ್ಸ್, ಆನ್ಲೈನ್ ರಿವ್ಯೂಸ್ ಆ್ಯಂಡ್ ಎವ್ರಿಥಿಂಗ್. ಆ ಬೇಸಿಸ್ ಮೇಲೆ ದ ಎಜುಕೇಷನಲ್ ಜೂರಿ ಮೆಂಬರ್ಸ್ ಕಮ್ ಅಪ್ ವಿತ್ ಅ ರ್ಯಾಂಕಿಂಗ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಆನ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಇವು ಎಲ್ಲ ರ್ಯಾಂಕಿಂಗ್ ಒಂದು 10 ಪ್ಯಾರಾಮೀಟರ್ಸ್ ಮೇಲೆ ಮಾಡುತ್ತಾರೆ. ಎಕಾಡೆಮಿಕ್ ಎಕ್ಸಲೆನ್ಸ್, ಸ್ಪೋರ್ಟ್ಸ್ ಫೆಸಿಲಿಟಿ, ಹೈಜೀನ್, ಕಾಸ್ಟ್ ಎಫೆಕ್ಟಿವ್ನೆಸ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಇಂಥ ಒಂದು ಟೋಟಲ್ 10 ಪ್ಯಾರಾಮೀಟರ್ಸ್ ಇದ್ದಾವೆ. ಅವು ಪ್ಯಾರಾಮೀಟರ್ಸ್ ಎಲ್ಲ ನೋಡಿ ರೇಟಿಂಗ್ ಮಾಡಿ ಅವರು ಈ ಅವಾರ್ಡನ್ನು ಕೊಡ್ತಾರೆ. ಜಸ್ಟ್ ಯಸ್ಟರ್ಡೇ ಬ್ಯಾಂಗ್ಳೂರಲ್ಲಿ ಚಾನ್ಸ್ಲರಿ ಪವೇಲಿಯನ್ ಅಂತ ಹೋಟೆಲಲ್ಲಿ ಒಂದು ತುಂಬ ದೊಡ್ಡದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಆಲ್ ಓವರ್ ಇಂಡಿಯಾಲಿಂದ ಬೇರೆ ಬೇರೆ ಸ್ಕೂಲನ್ನು ಭಾಗವಹಿಸಿದ್ರು. ಈ ಸರ್ವೆಯಲ್ಲಿ ದಿಸ್ ಇಯರ್ 2315 schools were nominated. 2315 ಶಾಲೆಗಳು ನಾಮಿನೇಟ್ ಆಗಿದ್ರು. ಅದರೊಳಗೆ ಈಗ ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ಸ್ಟೇಟ್ ಸ್ಕೂಲ್, CBSE ಸ್ಕೂಲ್, ICSE ಸ್ಕೂಲ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲ್, ತುಂಬ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿನಲ್ಲಿ ಸೊ ನಮಗೆ ಒಂದು ಹೇಳಕ್ಕೆ ತುಂಬ ಆನಂದವಾಗುತ್ತೆ ಅಂತಂದರೆ SRN Mehta State School has got 6th rank in India. All over the country, it has been rated as the 6th best school in India based on all the parameters together. ಅದಂತರ ನಮ್ಮದು CBSE ಸ್ಕೂಲಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂದರೆ ಸರ್ವಾಂಗೀಣ ವಿಕಾಸ್ ಈ ಕ್ಯಾಟಗರಿಯಲ್ಲಿ ವಿ ಹ್ಯಾವ್ ಬೀನ್ ರ್ಯಾಂಕ್ಡ್ ಬೈ ದೆಮ್ ಆಸ್ ನಂಬರ್ 1 ಸ್ಕೂಲ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಅದ ನಂತರ ಇನ್ನೊಂದು ಜಸ್ಟ್ 1 week ಬಿಫೋರ್ ನಮಗೆ ಇನ್ನೊಂದು ಬ್ರೈನ್ ಫೀಡ್ ಅಂತ ಮ್ಯಾಗಝೀನ್ ಇದೆ. ಅವರು ತುಂಬ ಒಂದು ದೊಡ್ಡದು ಅವಾರ್ಡನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ಫಾರ್ ಮಲ್ಟಿಪಲ್ ಕ್ಯಾಟಗರೀಸ್ ಆ್ಯಂಡ್ ಐ ವುಡ್ ಜಸ್ಟ್ ಲೈಕ್ ಟು ರೀಡ್ ಔಟ್ ದೋಸ್ ಕ್ಯಾಟಗರಿ. ಬೆಸ್ಟ್ CBSE schools, ಬೆಸ್ಟ್ academic excellence, excellence in sports education, techno smart school,
ಕಮ್ಯುನಿಟಿ ಆ್ಯಂಡ್ ಕೊಲಾಬರೇಷನ್ ಸ್ಕೂಲ್ ಅಂತ ಇವೆಲ್ಲ ಕ್ಯಾಟಗರೀಸ್ ಕ್ಲಬ್ ಮಾಡಿ ಅವರು ಟಾಪ್ ಸ್ಕೂಲ್ ಅಂತ CBSE ಸ್ಕೂಲಿಗೂ ಅವಾರ್ಡ್ ಕೊಟ್ಟಿದ್ದಾರೆ. ಸೇಮ್ ವೇ ಜಸ್ಟ್ 1 month ಬ್ಯಾಕ್ there is one research company called Beginners Research India Private Limited ಅಂತ. ಆ ರಿಸರ್ಚ್ ಕಂಪನಿನೂ ನಮಗೆ ಒಂದು ಟಾಪ್ CBSE ಸ್ಕೂಲ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಕನ್ಸಿಡರಿಂಗ್ ಆಲ್ ದೀಸ್ ಪ್ಯಾರಾಮೀಟರ್ಸ್. At the same time, we are also very, very happy and proud to say that we have got a certification called Fit India School based on all the sports activities that we conduct. ಇವು ದೈಹಿಕ ಚಟುವಟಿಕೆಗಳು ನಾವು ಏನು ಮಾಡ್ತೀವಿ ಸ್ಪೋರ್ಟ್ಸ್ ಆಕ್ಟಿವಿಟಿ, ಅದಕ್ಕೋಸ್ಕರ ಇದು ಸೆಂಟ್ರಲ್ ಗವರ್ಮೆಂಟ್ಲಿಂದ ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅವ್ರ ಕಡೆಯಿಂದ ಬಂದಿದ್ದು ಇದು ಒಂದು ಸರ್ಟಿಫಿಕೇಟ್. ದಿಸ್ ಇಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಇನ್ ದಿ ಸ್ಪೋರ್ಟ್ಸ್ ಸೆಗ್ಮೆಂಟ್ ಫಾರ್ ಅನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ಇದು ಒಂದು ನಾವು ಸ್ಕೂಲಿಗೆ ಸಿಕ್ಕಿದೆ. ಸೊ ಇವು 4 ಬೇಸಿಕ್ಲಿ ಒಂದು ಮೇಜರ್ ಅಚೀವ್ಮೆಂಟ್ಸ್ ಆಗಿದೆ ಅಂತ. ಇದಕ್ಕೋಸ್ಕರ ನಾವು ಎಲ್ಲ ಗುಲ್ಬರ್ಗ ಜನರಿಗೆ ಮತ್ತು ನಮ್ಮ ಪೇರೆಂಟ್ಸಿಗೆ ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳಿಕೊಳ್ತೇವೆ. ಮತ್ತು ನಮ್ಮ ಸಿಬ್ಬಂದಿಗಳು ಅವರಿಗೂ ತುಂಬ ಥ್ಯಾಂಕ್ಸು, ಮತ್ತು ಅವರು ಕಂಟಿನ್ಯೂಸ್ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಎಲ್ಲ ಆಗಿದೆ ಅಂತ ನಾವು ಒಂದು ಎಲ್ಲರಿಗೆ ಹೇಳಬೇಕು ಅಂತ ಹೇಳ್ತೀವಿ. ಅದೇ ಥರ ನಮ್ಮ ಮಕ್ಕಳನ್ನು ಇಷ್ಟು ಕಷ್ಟಪಟ್ಟು ಒಂದು ಚಲೋ ತರಬೇತಿಯನ್ನು ಸ್ವೀಕರಿಸಿ ಒಂದು ಚಲೋ ಪರ್ಫಾರ್ಮೆನ್ಸನ್ನು ಕೊಟ್ಟು ಇದು ಸ್ಕೂಲಿನ ಹೆಸರು ಇದು ಉಜ್ವಲ ಮಾಡಿದ್ದಾರೆ. ಆ ಮಾಹಿತಿಯನ್ನು ನಾವು ತಮ್ಮೆಲ್ಲರಿಗೆ ಕೇಳಬೇಕು ಅಂತ ಹೇಳಬೇಕಂತ ಇದು ಒಂದು ಆಯೋಜಿಸಿದ್ದೆ. ಸೊ ಈ ನಮಗೂ ಇನ್ನೊಂದು ಭಾಳ ಒಂದು ಆನಂದ ಏನಾಗುತ್ತೆ ಅಂತಂದರೆ, ಇದು 1 to 10 ರ್ಯಾಂಕಿಂಗ್ ನೋಡಿದರೆ ಆಲ್ ಆರ್ ಮೆಟ್ರೋಪಾಲಿಟನ್ ಸಿಟೀಸ್ ಸರ್, ಮುಂಬೈ, ಚೆನ್ನೈ, ಪಾಂಡಿಚೇರಿ ಮತ್ತು ನೋಯ್ಡಾ, ಡೆಲ್ಲಿ, ಈ ಇಂಥ ದೊಡ್ಡ ದೊಡ್ಡ ಸಿಟಿಯಲ್ಲಿ ಒಂದು ನಮ್ಮದು ಕಲಬುರಗಿ ಅಂತ ಒಂದು ಸ್ಕೂಲ್ ಬಂದಿದೆ ಅಂತ ಅದರದ್ದು ಒಂದು ಭಾಳಷ್ಟು ಆನಂದ ಆಗ್ತಾ ಇದೆ. ಆ 10 ಸ್ಕೂಲಿಂದು ಲಿಸ್ಟ್ ಇಲ್ಲಿ ಇವತ್ತು ಈ ಮ್ಯಾಗಝಿನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಬಟ್ ಫ್ರಮ್ ಗುಲ್ಬರ್ಗ ನಾರ್ತ್ ಕರ್ನಾಟಕ ವಿ ಆರ್ ದ ಓನ್ಲಿ ಒನ್. कराटे में अभी 3 ब्रॉन्ज मेडल्स आए हैं. अराउंड 7 स्टूडेंट्स पार्टिसिपेट हो गए. कंटिन्यूसली मेनी ईयर्स से वी आर विनिंग इट. ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರದ ಅಡಿಯಲ್ಲಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ 4ನೇ ರಾಜ್ಯ ಮಟ್ಟದ ಸಮಾವೇಶವು 2020 ಜನವರಿ 12ರಂದು ನಡೆಯಲಿದೆ. ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರ ಗಂಗಾನಗರ ನ್ಯೂ ರಾಘವೇಂದ್ರ ಕಾಲೋನಿ ಕಲಬುರಗಿ ಇದರ ಅಡಿಯಲ್ಲಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ 4ನೇ ರಾಜ್ಯಮಟ್ಟದ ಸಮಾವೇಶವನ್ನು ದಿನಾಂಕ 12ನೇ ಜನವರಿ 2020 ರವಿವಾರದಂದು ಶ್ರೀಮತಿ ಕಸ್ತೂರಿಬಾಯಿ ಪಿ ಬುಳ್ಳಾ ಸ್ಮಾರಕ ಸಾಂಸ್ಕೃತಿಕ ಭವನ, ಮಾಳೆವಾಡಿ, ಸ್ವಾಮಿ ವಿವೇಕಾನಂದ ನಗರ, ಮಿಲೇನಿಯಂ ಶಾಲೆಯ ಹತ್ತಿರ ಕಲಬುರಗಿಯಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಾತಾ ಮಾಣಿಕೇಶ್ವರಿ ಗಂಗಾಮತ ಕೋಲಿ ಸಮಾಜದ ವಧುವರರ ಮಾಹಿತಿ ಕೇಂದ್ರದ ಅಧ್ಯಕ್ಷರಾದ ಸೂರ್ಯಕಾಂತ ಗುಡ್ಡಡಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಒಂದು ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರ ಮಾಹಿತಿ ಕೇಂದ್ರವನ್ನು ಹುಟ್ಟಾಕಿದ್ವಿ. ನಾವೆಲ್ಲ ರಿಟೈರ್ಡ್ ಜನಗಳು ಸೇರಿಕೊಂಡು ನಮ್ಮ ಸಮಾಜಕ್ಕೊಂದು ಇದು ಹೆಲ್ಪ್ ಆಗೋ ಸಲುವಾಗಿ ಇದೊಂದು ವಧುವರರ ಒಂದು ವೇದಿಕೆಯನ್ನು ಪ್ರಾರಂಭಿಸಿದ್ವಿ. ಈ ಮೊದಲನೇ ಸಮಾವೇಶವನ್ನು 2017ರಲ್ಲಿ ಮೇ 28ರಂದು ಮಾಡಿದ್ವಿ. ಆಮೇಲೆ 2ನೇ ಸಮಾವೇಶವು 25/2/2018ರಲ್ಲಿ ಮಾಡಿದ್ವಿ. 3ನೇ ಸಮಾವೇಶವು ಜನವರಿ 6, 2019ರಲ್ಲಿ ಮಾಡಿದ್ವಿ. ಒಟ್ಟಿನಲ್ಲಿ ಮೊದಲನೇ ಇದರದಾಗ 88 ವಧುಗಳದ ನೋಂದಣಿ ಆಗಿತ್ತು, ವರಗಳದ್ದು 42. ಆಮೇಲೆ 2ನೇ ಸಮಾವೇಶದಾಗ 55 ಹುಡುಗಿಯರದು, 38 ಹುಡುಗರದು. ಅದರಲ್ಲಿ 16 ಹುಡುಗಿಯರದ್ದು ಲಗ್ನ ಆಗ್ಯದ, 21 ಹುಡುಗರ ಲಗ್ನ ಆಗ್ಯದ. ಆಮೇಲೆ 3ನೇ ಸಮಾವೇಶದಾಗ 27 ನೋಂದಣಿ ಆದವು. ಟೋಟಲ್ ಇದರದಾಗ 49 ಹುಡುಗಿಯರದ್ದು ಮದುವೆ ಆಯಿತು. ಆಮೇಲೆ 25 ಹುಡುಗರದ್ದು ನೋಂದಣಿ ಆಯಿತು, 47 ಹುಡುಗಿಯರದ್ದು ಲಗ್ನ ಆಯಿತು. ಈಗ ಈ ವರ್ಷ ಇದರದಾಗ 44 ಹುಡುಗಿಯರದು ನೋಂದಣಿ ಆಗಿದೆ, 33 ಹುಡುಗರದ್ದು ನೋಂದಣಿ ಆಗಿದೆ. ಇದರಾಗ ಸದ್ಯ 8 ಹುಡುಗಿಯರದ್ದು ಲಗ್ನ ಆಗಿದೆ ಮತ್ತು 2 ಹುಡುಗರದ್ದು ಲಗ್ನ ಆಗಿದೆ. ಇಲ್ಲಿ ತನಕ 214 ಟೋಟಲಿ ನೋಂದಣಿ ಹುಡುಗರದಾಗ್ಯದ, 138 ಹುಡುಗಿಯರದಾಗ್ಯದ. ಪ್ರತಿ ವರ್ಷ ನಾವು ಸಮಾವೇಶ ಮಾಡ್ತಿರ್ತೀವಿ. ಬಂದವರಿಗೆ ಊಟ ಉಪಚಾರ ಇದು ಮಾಡ್ತೀವಿ. ಆಮೇಲೆ ವಧುವರರ ವೇದಿಕೆ ಮೇಲೆ ಕರೆಸಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಸ್ಕೊಡ್ತೀವಿ. ಅಲ್ಲೇ ಒಬ್ಬರಿಗೊಬ್ಬರದಾಗಿ ತಮ್ಮ ಸಂಬಂಧಗಳನ್ನು ಮಾಡಿಸ್ಕೊಡ್ತಾರೆ. ಇದು 4ನೇ ಸಮಾವೇಶ ಜನವರಿ 12, 2020ರಂದು ಶ್ರೀಮತಿ ಕಸ್ತೂರಿಬಾಯಿ ಸ್ಮಾರಕ ಭವನದ ಸ್ನೇಹಗಂಗಾವಾಹಿನಿ ಸಭಾಂಗಣದಾಗ ಹಮ್ಮಿಕೊಂಡಿದ್ದೀವಿ. ವಿವೇಕಾನಂದ ನಗರ, ಮಾಳೆವಾಡಿ ಅಂತ ಬರ್ತದೆ ಕಲಬುರಗಿ.
ಈ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಚಾಂದಕೋಟೆ, ಸೂರ್ಯಕಾಂತ ಗುಡ್ಡಡಗಿ, ಅಂಬಣ್ಣ ಆರ್ ಜಮಾದಾರ, ಶಿವಾಜಿ ತಳವಾರ, ಸಾಯ್ಬಣ್ಣ ವಡಗೇರಿ, ವೆಂಕಟೇಶ ಗೋಗಿ, ಮಲ್ಲಿಕಾರ್ಜುನ ನಾಟಿಕಾರ, ಶ್ರೀಮಂತ ಪಟ್ಟೇದಾರ, ಶಂಕರರಾವ್ ಪದ್ಮೆ, ಸೂರ್ಯಕಾಂತ ಚರಪಳೆ, ಸಿದ್ದಪ್ಪ ಮಹಗಾವ, ಸಿದ್ದಣ್ಣ ಸರಡಗಿ, ಮಲ್ಲಿಕಾರ್ಜುನ ಪ್ಯಾಸಾಬಾದಿ, ಶ್ರೀಮಂತ ಕುಮಸಿ, ಗುರುಶಾಂತಪ್ಪ ತಲಾರಿ, ನೀಲಕಂಠ ಜಮಾದಾರ, ಹೊನ್ನಪ್ಪ ಪಟ್ಟೇದಾರ, ಬಸವರಾಜ ನಾಟಿಕಾರ, ಧರ್ಮರಾಜ ಜವಳಿ, ಮಡಿವಾಳಪ್ಪ ಕಳಸೇನೋರ ಹಾಗೂ ಬಾಬು ಜಮಾದಾರ ತಡಕಲ್ ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. You call that a last minute plan? We call that Hatchin. Go Hatchin in the all new Toyota Glanza. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.